ಫ್ರೆಂಡ್ಸ್, ಇವತ್ತು ರುಚಿಯಾದ ಸಾಫ್ಟ್ ಆಗಿರುವಂತ ಇಡ್ಲಿ ಮಾಡೋದು ಹೇಗೆ ಅನ್ನೋದು ನೋಡೋಣ. ನಾನು ಇವತ್ತು ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ. ಮತ್ತೆ ನಾನು ತೋರಿಸ್ತಾ ಇದ್ದೀನಲ್ಲ, ಆ ದೊಡ್ಡ ಕಪ್ಪಲ್ಲಿ ರವೆ ಹಾಕ್ತಾ ಇದ್ದೀನಿ. ಇದು ರವೆ ಇಡ್ಲಿ ಮಾಡೋ ವಿಧಾನ. ಓಕೆನಾ? ಆ ಚಿಕ್ಕ ಕಪ್ಪಲ್ಲೇನೆ ಅವಲಕ್ಕಿ 1/4% ಅನ್ನೋಷ್ಟು ಅವಲಕ್ಕಿನ ಹಾಕೋಣ. ಉದ್ದಿನ ಬೇಳೆ 1 ಕಪ್, ಮತ್ತೆ ಅದೇ ಸೇಮ್ ಕಪ್ಪಲ್ಲಿ 3/4 ಭಾಗ ಆಗುವಷ್ಟು ಅವಲಕ್ಕಿ, ಮತ್ತೆ 3/4 ಭಾಗ ಆಗುವಷ್ಟು ಮಲ್ಲಿಗೆ ಅಕ್ಕಿ ಅಂತ ಸಿಕ್ಕತ್ತೆ. ಇಡ್ಲಿಗೋಸ್ಕರನೇ ಮಲ್ಲಿಗೆ ಅಕ್ಕಿ ಅಂತ ಶಾಪ್ಗಳೆಲ್ಲ ಸಿಕ್ಕತ್ತೆ. ಅದನ್ನ ಕೂಡ ಹಾಕ್ತಾ ಇದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ ಹಾಕಿ ಒಂದು 3 ಅವರ್ಸ್ ನೆನೆ ಇಟ್ಕೊಂಡಾಗ ಈ ರೀತಿ ಆಗಿರತ್ತೆ. ಒಂದು 3 ಅವರ್ಸ್ ಸಾಕಾಗತ್ತೆ. 3 ಅವರ್ಸ್ ನೆನೆ ಇಟ್ಕೊಂಡಿದ್ದೀನಿ. ಈಗ ಅದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅದಕ್ಕೆ ಯೂಶಲಿ ಸ್ವಲ್ಪ ರೈಸ್ ಹಾಕೋದುಂಟು. ಅನ್ನ ಮಾಡಿರ್ತೇವಲ್ಲ, ಆ ಅನ್ನದಲ್ಲೇ ಸ್ವಲ್ಪ ಭಾಗನ, ಒಂದು ಮುಷ್ಟಿಯಷ್ಟು ಅನ್ನನ ಹಾಕ್ಬಿಟ್ಟು ಅದ್ರ ಒಟ್ಟಿಗೆ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಅವಲಕ್ಕಿ ಎಲ್ಲ ಹಾಕೋದ್ರಿಂದ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ನೋಡಿ, ರುಬ್ಬಿದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಅವಲಕ್ಕಿ ನಾವೇನೇನು ಇಂಗ್ರೀಡಿಯೆಂಟ್ ಹಾಕಿದ್ವಲ್ಲ ಅದನ್ನ ಪ್ರಮಾಣ ನೋಡ್ಕೊಂಡು ಹಾಕ್ಬೇಕು. ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಪ್ರಮಾಣ ಹೆಚ್ಚು ಕಡಿಮೆ ಆದಾಗ ಸ್ವಲ್ಪ ಇಡ್ಲಿ ಗಟ್ಟಿಯಾಗಿ ಬರೋದುಂಟು. ಓಕೆನಾ? ಸೊ ಈ ಒಂದು ದೊಡ್ಡ ಕಪ್ನಲ್ಲಿ 1 ಕಪ್ ಆಗುವಷ್ಟು ಇಡ್ಲಿ ರವೆನ ಹಾಕೋತಾ ಇದ್ದೀನಿ. ಮತ್ತೆ ಅದನ್ನ ನಾನು ಮತ್ತೆ ಎಕ್ಸ್ಟ್ರಾ ತೊಳಿತಾ ಇಲ್ಲ. ಅದನ್ನ ಡೈರೆಕ್ಟ್ ಆಗಿ ರುಬ್ಬಿರೋ ಅಂತ ಮಿಶ್ರಣಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದನ್ನ ಹಾಕೊಂಡ್ಮೇಲೆ ನೀಟಾಗಿ ಕೈ ಆಡಿಸ್ಬೇಕು. ಅಂದ್ರೆ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿರುತ್ತೆ ನೋಡಿ ಇಡ್ಲಿ ಬ್ಯಾಟರ್. ಓಕೆನಾ? ಈ ಪ್ರಿಪೇರ್ ಮಾಡಿರುವಂತ ಇಡ್ಲಿ ಬ್ಯಾಟರ್ನ ಒಂದು ನೈಟ್ ಫುಲ್ ನೆನೆ ಇಡಬೇಕು. ಅಂದ್ರೆ ಹಾಗೆ ಮಾಡಿರ್ತೀವಲ್ಲ, ತುಂಬಾ ನೀರು ಹಾಕೊಳ್ದಾಗೆ ಎತ್ತಿಡ್ಬೇಕು. ಸೊ ನೋಡಿ, ಮಾರ್ನಿಂಗ್ ಎದ್ದು ನೋಡಿದಾಗ ಈ ರೀತಿ ಆಗಿತ್ತು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಕೆಲವೊಬ್ರು ಸೋಡಾ ಕೂಡ ಹಾಕ್ತಾರೆ, ಬಟ್ ಕೆಲವೊಬ್ರಿಗೆ ಸೋಡಾ ಹಾಕ್ತಾರೆ ಹೊಟ್ಟೆ ಕೆಡುತ್ತೆ ಅನ್ನೋರು ಸೋಡಾ ಸ್ಕಿಪ್ ಮಾಡಿಬಿಟ್ಟು ಉಪ್ಪು ಮಾತ್ರ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ಹುಣಸೆಹಣ್ಣು ಹಾಕಿಟ್ಟಿದ್ದೀನಿ ಫ್ರೆಂಡ್. ಯಾಕೆ ಅಂತ ಹೇಳಿದ್ರೆ ಆ ಇಡ್ಲಿ ಪಾತ್ರೆ ತಳ ಕಪ್ಪು ಆಗದೆ ಇರಲಿ ಅಂತ ಹೇಳಿ ಒಂದ್ ಕಡೆ ಇಡ್ಲಿ ಪ್ಲೇಟ್ಗಳಿಗೆ ಕುಕಿಂಗ್ ಆಯಿಲ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೋಡಿ, ಹುಣಸೆಹಣ್ಣು ಹಾಕಿದ್ರೆ ತಳ ಇರುತ್ತಲ್ವಾ, ತಳ ಕಪ್ಪು ಆಗೋದಿಲ್ಲ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಅದು ಬಿಸಿ ಆಗ್ತಾ ಇರುತ್ತಲ್ಲ, ನಾವು ಹುಣಸೆಹಣ್ಣು ಹಾಕಿಲ್ಲ ಅಂದ್ರೆ ಇಡ್ಲಿ ಪಾತ್ರೆ ಬೇಸ್ ಇರುತ್ತಲ್ಲ, ಅದು ಕಪ್ಪು ಆಗುತ್ತೆ. ಸೊ ಇನ್ನೊಂದ್ ಕಡೆ ನಾವೇನು ಆ ಪ್ಲೇಟ್ಗೆ ಎಣ್ಣೆ ಹಚ್ಕೊಂಡಿದ್ವಲ್ವಾ, ಕುಕಿಂಗ್ ಆಯಿಲ್ ಹಾಕೊಂಡಿದ್ವಲ್ಲ ಇಡ್ಲಿ ಪ್ಲೇಟ್ಗೆ, ಅದಕ್ಕೆ ಇಡ್ಲಿ ಬ್ಯಾಟರ್ನ ಸಮ ಪ್ರಮಾಣದಲ್ಲಿ ಹಾಕೋತಾ ಇದೀನಿ. ತುಂಬಾ ಜಾಸ್ತಿ ಹಾಕಬಾರ್ದು. ಯಾಕಂದ್ರೆ ಆ ಸೈಜ್ ನೋಡ್ಕೊಂಡು ಇನ್ನೂ ಸ್ವಲ್ಪ ಕಡಿಮೆನೆ ಹಾಕಿದ್ರೆ ಒಳ್ಳೇದು. ಯಾಕಂದ್ರೆ ಅದು ಬಾಯ್ಲ್ ಆಗ್ತಾ ಆಗ್ತಾ ಸ್ವಲ್ಪ ಅದ ಒಂದು ಪಫ್ನೆಸ್ ಬರುತ್ತಲ್ವಾ, ಸೊ ಆಗ ಸ್ವಲ್ಪ ಊದ್ಕೊಳತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆ ಹಾಕಿದ್ರೆ ಅದು ಆಚೆಗೀಚೆಗೆ ಹೊರಗಡೆ ಬರೋದಿಲ್ಲ. ನೋಡಿ, ಇಡ್ಲಿ ಪಾತ್ರೆಗೆ ಹಾಕ್ಬಿಟ್ಟು ಅದನ್ನ ಮುಚ್ತಾ ಇದ್ದೀನಿ. ಮತ್ತೆ ಸಿಮ್ ಅಲ್ಲಿ 10 to 15 ಮಿನಿಟ್ಸ್ ನಾನು ಇದನ್ನ ಬೇಕ್ ಮಾಡ್ತಾ ಇದ್ದೀನಿ. ಆಯ್ತಾ? ನೋಡಿ, 10 to 15 ಮಿನಿಟ್ಸ್ ಆದ್ಮೇಲೆ ತೆಗಿತಾ ಇದ್ದೀನಿ. ಸೊ ಪಫ್ ಆಗಿರುವಂತ, ಸಾಫ್ಟ್ ಆಗಿರುವಂತ ಇಡ್ಲಿ ಕಾಣಿಸ್ತಾ ಇದೆ ಫ್ರೆಂಡ್. ನೋಡಿ, ಈ ರೀತಿಯಾಗಿ. ಸೊ ಇಡ್ಲಿ ತೆಗಿಲಿಕ್ಕೆ ಒಂದು ಶಾರ್ಪ್ ಆಗಿರುವಂತ ಸ್ಪೂನು, ಅದನ್ನ ನೀರಿನಲ್ಲಿ ನೆನೆ ಇಟ್ಟಿದ್ದೀನಿ, ಪಕ್ಕದಲ್ಲಿ ಕಾಣಿಸ್ತಾ ಇದೆ ಅಲ್ಲ. ಸೊ ಅದನ್ನ ತಗೊಂಡೀಗ ಇಡ್ಲಿನ ಒಂದೊಂದೇ ರಿಮೂವ್ ಮಾಡ್ತಾ ಹೋಗೋಣ. ಆಕ್ಚುಲಿ ನಾವು ಇಡ್ಲಿ ಆಫ್ ಮಾಡಿದ ತಕ್ಷಣ ನಾವು ಅದನ್ನ ರಿಮೂವ್ ಮಾಡಬಾರ್ದು. ಯಾಕಂದ್ರೆ ಸ್ವಲ್ಪ ತುಂಬಾ ಬಿಸಿ ಇರುತ್ತಲ್ವಾ, ಕಿತ್ತೋಗೋ ಚಾನ್ಸಸ್ ಇರುತ್ತೆ ಆಚೆಗೀಚೆಗೆ. ಸೊ ಹಾಗಾಗಿ ಸ್ವಲ್ಪ 5 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ನಂತರ ತೆಗೆದ್ರೆ ಇಡ್ಲಿಗಳು ನೋಡಿ ಈ ರೀತಿಯಾಗಿ ಆ ಶೇಪ್ ಅಲ್ಲಿ ನೀಟಾಗಿ ಚೆನ್ನಾಗಿ ಬರುತ್ತವೆ. ಸ್ಮೂತ್ ಆಗಿ ಕಾಣಿಸ್ತಾ ಇದೆ ಇಡ್ಲಿಗಳು. ನೋಡಿ ಎಷ್ಟು ಸ್ಮೂತ್ ಆಗಿ ಅನಿಸ್ತಾ ಇದೆ. ಮತ್ತೆ ಪಫ್ ತರನ ಅನಿಸ್ತಾ ಇದೆ. ವೆರಿ ಪ್ಲಫಿ ಆಗಿ ಇರುತ್ತೆ ಕೂಡ, ತಿನ್ಲಿಕ್ಕೆ ಕೂಡ ಸ್ಮೂತ್ ಆಗಿರುತ್ತೆ. ಮಕ್ಕಳಿಗೆ ಮತ್ತೆ ವಯಸ್ಸಾದವರಿಗೆಲ್ಲ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇಡ್ಲಿ. ನೋಡಿ ಎಷ್ಟು ಪಫ್ ಆಗಿ ಅನಿಸ್ತಾ ಇದೆ, ಮತ್ತೆ ತುಂಬಾ ಸ್ಮೂತ್ ಆಗಿ ಕೂಡ ಇದೆ ರವೆ ಇಡ್ಲಿ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಇಡ್ಲಿನ ಮಾಡುವಂತ ವಿಧಾನ ನಾನು ಯೂಶಲಿ ಮನೆಯಲ್ಲಿ ಫಾಲೋ ಮಾಡೋದು. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಸೊ ಅವರ್ ಇಡ್ಲಿ ಈಸ್ ರೆಡಿ ಟು ಸರ್ವ್. ಇದನ್ನ ಸಾಂಬಾರ್ ಜೊತೆ, ಚಟ್ನಿ ಜೊತೆ ಕೂಡ ಸರ್ವ್ ಮಾಡಬಹುದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಬಾರಾ ಕುಕಿಂಗ್.